ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂಮಿ ಮತ್ತು ಸಂಗೀತ ತರಕಾರಿ ಹೆಚ್ಚುತ್ತಾ ಇರ್ತಾರೆ ತಿಂಡಿಗೆ ರೆಡಿ ಮಾಡೋಣ ಅಂತ. ಅಷ್ಟೊತ್ತಿಗೆ ದೇವಿ ಅಜ್ಜಿನ ಅತ್ತೆನೇ ಕರ್ಕೊಬರ್ತಾಳೆ. ಬನ್ನಿ ಅತ್ತೆ, ಒಳಗಡೆ ಕುತ್ಕೊಂಡು ನಿಮಗೂ ಸಾಕಾಗಿದೆ, ಸ್ವಲ್ಪ ಇಲ್ಲಿ ವಿಶ್ರಾಂತಿ ತಗೊಳ್ಳಿ ಅಂತ. ಹೌದು ಕಡೆ, ನೀವು ಕರ್ಕೊಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಕರ್ಕೊಬಂದು ಚೇರ್ ಮೇಲೆ ಕೂರಿಸ್ತಾಳೆ. ಆಮೇಲೆ ಭೂಮಿ ಒಂದು ಲೋಟ ಅತ್ತೆಗೆ ಕಾಫಿ ಮಾಡ್ಕೊಳಮ್ಮ ಅಂತ ಹೇಳ್ತಾಳೆ. ಅವಾಗ ಸಂಗೀತ, ಬಿಡು ಭೂಮಿ, ನೀನು ಟೈಮ್ ಆಗುತ್ತೆ ತಿಂಡಿ ಮಾಡೋಕ್ಕೆ, ತರಕಾರಿ ಹೆಚ್ಚು, ನಾನು ಹೋಗಿ ಮಾಡ್ಕೊಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಮೊಬೈಲ್ಗೆ ಒಂದು ಕಾಲ್ ಬಂದುಬಿಡುತ್ತೆ. ಅವಾಗ ಅವಳು ಪಿಕ್ ಮಾಡ್ತಾಳೆ. ಹಲೋ ಅಂದಾಗ, ಹಲೋ ಚಿನ್ನ, ಅವರ್ ಯು, ಹೇಗಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಅಶ್ವಿನಿ ಗಂಡಸರು ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಭೂಮಿ. ಯಾರಿದು ರಾಂಗ್ ನಂಬರ್, ಯಾರನ್ನ ಚಿನ್ನ ಅಂತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಚಿನ್ನ ನನ್ನ ಮರ್ತ್ಬಿಟ್ಟ ಅಂದಾಗ, ಲಾಲ್ಬಾಗು, ಕಬ್ಬನ್ ಪಾರ್ಕು ಎಲ್ಲ ಕಡೆ ಸುತ್ತಾ ಇದ್ವಲ್ಲ, ಯಾಕೆ ಮರ್ತ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಫೋನ್ ಇಸ್ಕೊಂಡು ಯಾರು ಅಂತ ಕೇಳಿದಾಗ ಅಶ್ವಿನಿ ಕಡೆ ಫೋನ್ ಕಟ್ ಮಾಡ್ತಾಳೆ. ಅವಾಗ ದೇವಿಯನಿ ಬಂದುಬಿಟ್ಟು, ಯಾರಮ್ಮ ಇವರು ಈ ಥರ ಎಲ್ಲ ಮಾತಾಡ್ತಿದ್ರಲ್ಲ ನಿನ್ನ ಬಗ್ಗೆ ಅಂತ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲರೂ ಅಯ್ಯೋ ಕರ್ಮ, ಇನ್ನೇನೇನು ಕೇಳಬೇಕು ಅಂತ ಅಜ್ಜಿ ಎಲ್ಲ ಬೈತಾ ಇರ್ತಾರೆ. ಅವಾಗ ಅಂಜನ ಬೈತಾ ಇರ್ತಾಳೆ, ಏನೇ ನಿಂದಿಷ್ಟು ದೊಡ್ಡ ಕ್ಯಾರೆಕ್ಟರ್, ನೀನು ಲಾಲ್ಬಾಗು ಎಲ್ಲ ಸುತ್ತಾ ಇದ್ದೇನೆ, ಓ ಸರಿಯಾದಳ ಕಣೆ ನೀನು ಅಂತ ಬೈತಾ ಇರ್ತಾಳೆ. ಅವಾಗ ಹೇ ಬಾಯ್ ಮುಚ್ಚು ಅಂತ ಅಜ್ಜಿ ಜೋರಾಗಿ ಕಿರುತ್ತಾನೆ. ಏನು ನನ್ನ ಹೆಂಡತಿ ಬಗ್ಗೆ ಕ್ಯಾರೆಕ್ಟರ್ಲೆಸ್ ಮಾತಾಡ್ತಾ ಇದೆಯಲ್ಲ ನೀನು, ಅವಳು ಇರೋದಕ್ಕೋಸ್ಕರನೇ ಇವತ್ತು ನೀನು ಬಚಾವಾಗಿದೆಯಾ, ಎಷ್ಟು ರಿಸ್ಕ್ ತಗೊಂಡು ನಿನ್ನನ್ನು ಕಾಪಾಡಿದಾಳೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅವಳು ಕಾಪಾಡಲಿಲ್ಲ ಅಂದರೆ ನಾನೇನು ಬಚಾವಾಗ್ತಿರ್ಲಿಲ್ವ ಅಂತ ಅಂಜನ ಹೇಳ್ತಾ ಇರ್ತಾಳೆ. ಇಬ್ಬರಿಗೂ ವಾದ ವಿವಾದ ನಡೀತಾ ಇರುತ್ತೆ. ಅವಾಗ ದೇವಿಯನಿಗೆ ಬಂದು ಸಮಾಧಾನ ಮಾಡ್ತಾಳೆ, ಇರಲಿ ಬಿಡು ಅಂತ. ಅವಾಗ ಅಜಿತ್, ನೋಡಿ ಯಾರಾದರೂ ನನ್ನ ಹೆಂಡತಿ ಬಗ್ಗೆ ಈ ಥರ ಮಾತಾಡಿದರೆ ನಾನು ಸಹಿಸ್ಕೊಳ್ಳಲ್ಲ, ಯಾರೋ ರಾಂಗ್ ನಂಬರ್ ಇರ್ಬೋದು, ಚಿನ್ನ ನೀನು ರಿಸೀವ್ ಮಾಡಬೇಡ ಆಯಿತಾ, ಯಾರಾದರೂ ಫೋನ್ ಬಂದರೆ ನನಗೆ ಹೇಳು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಮ್ಯಾಟರ್ನ ಮುಗಿಸ್ತಾರೆ. ರೂಮಿಗೆ ಬರ್ತಾಳೆ ಭೂಮಿ. ರೂಮಿಗೆ ಬಂದುಬಿಟ್ಟು ಅಜಿತ್ನ ಡ್ರೆಸ್ ಹಾಕ್ಕೊಂಡು ಹಾಗೆ ಪೊಲೀಸ್ ಥರ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಮಿರನ್ ಮುಂದೆ ಮಾತಾಡ್ತಾ ಇರ್ತಾಳೆ. ಸುನಾಮಿ ಬಂದರೆ ಊರು ನಡುಗುತ್ತೆ, ಸಿಡಿಲ್ ಬಿದ್ದರೆ ಆಕಾಶನೇ ನಡುಗುತ್ತೆ, ಸಿಂಹ ಬಂದರೆ ಕಾಡಿನಲ್ಲಿರೋ ಪ್ರಾಣಿಗಳ ಹೃದಯ ನಡುಗುತ್ತೆ, ಈ ಕಾಕಿ ಹಾಕಿರೋ ಭೂಮಿ ಬಂದರೆ ರೌಡಿಗಳ ತಲೆ ಧಿಮ್ ಅನಿಸುತ್ತೆ, ಕೇಡಿಗಳ ಗುಂಡಿಗೆ ಗುಮ್ ಅನಿಸುತ್ತೆ ಅಂತ ಮಿರರ್ ಮುಂದೆ ಹೇಳ್ತಾ ಇರ್ತಾಳೆ. ಆ ಕಡೆಯಿಂದ ಅಜಿತ್, ಏನೇ ನೀನು ಈ ಥರ ಅಂತಾಳೆ. ಒಂದು ಕ್ಷಣ ಅವಾಗ ಎಲ್ಲನೂ ತೆಗೆದಿಟ್ಬಿಟ್ಟು ಹಾಗೆ ನಿಂತ್ಕೋತಾಳೆ. ದಕ್ಷ ಪೊಲೀಸ್ ಅವತಾರ ಸಾಹೇಬ್ರೆ, ನಾನು ಶೂ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ರೌಡಿಗಳೆಲ್ಲ ಎದ್ದು ಸೆಲ್ಯೂಟ್ ಹೊಡಿಬೇಕು, ಆ ಥರ ಆಗ್ತೀನಿ ನಾನು ಕಾನ್ಸ್ಟೇಬಲ್ ಅಂತ ಹೇಳ್ತಾ ಇರ್ತಾಳೆ. ಇರಿ ಸಾಹೇಬ್ರೆ, ಈ ಶೂನ ಏನು ಇವನ್ನೇ ದನಿಗೆ ಹಾಕವ ಮನುಷ್ಯರಿಗೆ ಹಾಕವ, ಇಷ್ಟು ದೊಡ್ಡ ದೊಡ್ಡ ಶೂ ಬಿಚ್ಚುತ್ತೀನಿ ಇರಿ ಅಂತ ಹೇಳ್ತಾ ಇರ್ತಾಳೆ. ಏನೇನು ಈ ಶೂ ಹಾಕ್ಕೊಂಡು ಹೋದರೆ ನಿನಗೆಲ್ಲ ಸೆಲ್ಯೂಟ್ ಮಾಡಬೇಕಾ, ನಾನು ಅಂತ ಕೇಳ್ತಾ ಇರ್ತೇನೆ. ಹ್ಞೂ ಸಾಹೇಬ್ರೆ ಅಂತಾಳೆ. ಆಮೇಲೆ ಬೇಡ ನೀವು ಹೈಯರ್ ಪೊಸಿಷನಲ್ಲಿ ಇರ್ತೀರಾ, ನೀವೇನು ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಓಹೋ ಬಿಡೆ, ಸೂಪರ್ ಡಿಸ್ಕೌಂಟ್ ಕೊಟ್ಟೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ಹೌದು ಸಾಹೇಬ್ರೆ, ನನಗೆ ಫೋನ್ ಮಾಡಿದ್ನಲ್ಲ ಅವನು ಏನಾದರೂ ನನ್ನ ಕೈಗೆ ಸಿಕ್ಬೇಕು ಸಾಹೇಬ್ರೆ, ಹಂಗೆ ಇಟ್ಕೊಂಡು ಒಂದು ಡಿಚ್ಚಿಗೆ ಕೊಟ್ಟು ಹಾಕ್ಯಂಡು ಲಾಕಪ್ಪಲ್ಲಿ ಹಂಗೆ ರುಬ್ಬಿಡ್ತೀನಿ ಅವನನ್ನ, ಖಾರ ರುಬ್ದಂಗೆ ಅಂತ ಹೇಳ್ತಾ ಇರ್ತಾಳೆ. ಓಹೋ ನೀನು ಅದು ಬೇರೆ ಮಾಡ್ತೀಯಾ, ನೀನು ಹೈಟು ವೆಯ್ಟಿಗೆ ಬೇರೆ ಅವನನ್ನ ತಗೊಂಡು ರುಬ್ಬಿ ಲಾಕಪ್ಪಿಗೆ ಹಾಕ್ತೀಯಾ ಅಂತ ನಗಾಡ್ತಾ ಇರ್ತಾನೆ. ಏನೇ ನೀನು, ನಿನ್ನ ಡೈಲಾಗು ನಿನ್ನ ಮಾತಿಗೂ ಏನು ಸಂಬಂಧ ಇಲ್ವಲ್ಲೇ, ಆ ಥರ ಮಾತಾಡ್ತಾ ಇದೆಯಾ, ನಿನ್ನ ಬಾಯಿಗೆ ಒಂದು ಸ್ಪೂನ್ ಮೊಸರನ್ನ ತಂದರೆ 2 ಸಲ ತುರುಕಬೇಕು, ಅಂಥದ್ರಲ್ಲಿ ಇಂಥ ಮಾತಾಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸಾಹೇಬ್ರೆ, ಟೀಸ್ ಮಾಡಿಬಿಡಿ, ಒಂದಲ್ಲ ಒಂದು ದಿನ ನಾನು ಕಾನ್ಸ್ಟೇಬಲ್ ಆಗೇ ಆಗ್ತೀನಿ, ಅವಾಗ ನೀವು ನೋಡ್ತೀರಾ. ಸಿದ್ಧಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಬರೀ ಅಜಿತ್ ಅನ್ನೋ ಬ್ರ್ಯಾಂಡ್ ಅಲ್ಲ, ಭೂಮಿ ಅನ್ನೋ ಬ್ರ್ಯಾಂಡನ್ನು ಸಹ ನಾನು ತಂದೆ ತರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಓಹೋ ಬಿಡು ನೀನು ಎಲ್ಲನೂ ಮಾಡ್ತೀಯಾ, ಪಿಸ್ತೂಲ್ ಏನು ತಾಂಡಿಲ್ಲ ತಾನೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸಾಹೇಬ್ರೆ, ಬರೀ ಇಷ್ಟೇ ತಾಂಡಿದ್ದು ಅಂತವ ಅವ್ನು ಥಿಂಗ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಸಾಹೇಬ್ರೆ ಒಂದ್ಸಲ ನಿಮ್ಮ ಗನ್ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಯಾಕೆ, ಡಿಶ್ಕಾ ಅಂತ ನಾನು ಶೂಟ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ಯಾವ ಗನ್ನಿಂದ ನಿನಗೆ ಈ ಥರ ಸೌಂಡ್ ಬರುತ್ತೆ ಅಂದರೆ, ಪೊಲೀಸ್ ಎಲ್ಲ ಗನ್ಗಳು ಯೂಸ್ ಮಾಡ್ತಾರಲ್ಲ ಅದರಲ್ಲಿ ಡಿಶ್ಕಾ ಅಂತ ಸೌಂಡ್ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಹೌದಾ, ಅದು ಬೇರೆ ನಿನಗೆ ಕೊಡಬೇಕಂತ ಹೇಳ್ತಾ ಇರ್ತಾಳೆ. ಯಾಕೆ ಸಾಹೇಬ್ರೆ, ನಿಮಗೆ ಗೊತ್ತಿಲ್ವಾ, ಅಷ್ಟು ಗೊತ್ತಿಲ್ವಾ, ನೀವು ಯಾರನ್ನಾರ ಶೂಟ್ ಮಾಡಿರೋ ಥರ ನಿಮಗೆ ಆ ಸೌಂಡ್ ಗೊತ್ತಾಗೋದು ಅಂತ ನಗಾಡ್ತಾ ಇರ್ತಾಳೆ. ಹೋಗ್ಲಿ, ನಿನಗೆ ಕಜಾಯ ಮಾಡೋಕ್ಕೆ ಬರುತ್ತಲ್ವ, ಅದಕ್ಕೆ ಅಕ್ಕಿ ಬೆಲ್ಲ ಎಷ್ಟೆಷ್ಟು ಹಾಕ್ಬೇಕು ಹೇಳು ಅಂತಾನೆ. ಹಾಕಬೇಕು, ಇಷ್ಟಿಷ್ಟು ಬೆಲ್ಲ ಹಾಕಬೇಕು, ಅದಕ್ಕೆ ಸಕ್ಕರೆ ಹಾಕ್ಬಾರ್ದು, ಮಂಡೆ ಬೆಲ್ಲವ ಅಂತ ಹೇಳ್ತಾ ಇರ್ತಾಳೆ. ಹೋಗ್ಲಿ ಬಿಡು, ಇದಕ್ಕೆ ಮಾಡೋಕ್ಕೆ ಸರಿ ಇದೆಯಾ, ಮೊದಲು ತಿಂಡಿ ಮಾಡೋಗು, ನನಗೆ ಟೈಮ್ ಆಗಿದೆ ಅಂತಾಳೆ. ಇಬ್ಬರು ಹೋಗ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಟೀ ಕುಡಿತಾ ಇರ್ತಾರೆ. ಆದರೆ ಸತ್ಯಣ್ಣ ಮಾತ್ರ ಟೀನ ಹೊಗಳ್ತಾ ಇರ್ತಾನೆ. ಭೂಮಿ ಏನು ಸಖತ್ತಾಗಿ ಟೀ ಮಾಡಿದ್ದಾಳೆ ಅಂತ. ಅದಕ್ಕೆ ನಾರಾಯಣ ಹೇಳ್ತಾರೆ, ಕೇಸಿಲ್ಲ ನಿನಗೆ ಯಾವುದು ಅಂತ. ತುಂಬ ಇದೆ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಬರೀ ಟೀನ ಹೊಗಳುಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಂಗೀತ ಎಲ್ಲರಿಗೂ ಅರ್ಚನೆ ಮಾಡಿಸಿರೋ ಕುಂಕುಮ ತಂದು ಎಲ್ಲರಿಗೂ ಹಣಿಗೆ ಇಡ್ತಾ ಇರ್ತಾಳೆ. ಅವಾಗ ಭೂಮಿನೂ ಬರ್ತಾಳೆ. ಭೂಮಿಗೆ ಕೊಟ್ಬಿಟ್ಟು ಆದಷ್ಟು ಬೇಗ ನಿಮ್ಮಮ್ಮ ಹುಷಾರಾಗಲಿ ಬರಲಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಷ್ಟು ಒಂದು ಫೋನ್ ಬರುತ್ತೆ. ಮತ್ತೆ ಅವನೇ ಫೋನ್ ಮಾಡಿರ್ತಾನೆ, ರಾಂಗ್ ನಂಬರ್. ಫೋನ್ ಮಾಡಿಬಿಟ್ಟು, ಚಿನ್ನ ಏನು ಡ್ಯೂಟಿಗೆ ಅಂಗಡಿಗೆ ಹೊರಟ ಅಂತ ಕೇಳ್ತಾ ಇರ್ತಾನೆ. ಯಾವನ್ಲ ನೀನು, ನನಗೆ ಫೋನ್ ಮಾಡೋಕ್ಕೆ ನೀನು ಹಂಗೆ ತುಣಿದು ಬಿಡ್ತೀನಿ ಹಾಕೊಂಡು, ನನ್ನ ಕೈಗೆ ಏನಾರು ಸಿಗು ನೋಡಿವಂತೆ, ನಾನು ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡ್ತಿ, ನಾನು ಗೊತ್ತಾ ನಿನಗೆ ಅಂತ ಬೈತಾ ಇರ್ತಾಳೆ.
ಇನ್ನೊಂದು ಸಲ ನಾನು ಏನಾರು ಫೋನ್ ಮಾಡಿದ್ರೆ ನನ್ನ ಗಂಡಿಗೆ ಹೇಳಿ ನಿನ್ನನ್ನು ರುಬ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ ಸಾರಿ ರಾಂಗ್ ನಂಬರ್, ನಾನು ನಮ್ಮ ಹುಡುಗಿ ಅಂತ ಅನ್ಕೊಂಡು ಮಾಡಿದೆ ಅಂದ್ಬಿಟ್ಟು ಆ ಕಡೆ ಅಶ್ವಿನಿ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಅಂಜನಾ ಏನೇ ಬೇಕಂತೆ ಅವನಿಗೆ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದುಬಿಟ್ಟು ಬಾ ಸತ್ಯಣ್ಣ ಬರ್ತೀಯೋ ನಮ್ಮ ಅಪ್ಪ ಕೊಟ್ಟು ಮಾತಾಡ್ಕೊಂಡು ಕುತ್ಕೋತೀಯೋ, ಹಾಗೇನೇ ಬಾ ಹೋಗೋಣ ಡ್ಯೂಟಿ ಟೈಮ್ ಆಯಿತು ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರಿ ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅಜಿತ್ಗೆ ಕಾಲ್ ಬರುತ್ತೆ. ಹಲೋ ಯಾರು ಅಂತ ಕೇಳಿದಾಗ ನಾನು ಪೊಲೀಸ್, ಯಾರು ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಆ ಕಡೆಯಿಂದ ಚಂದ್ರು ಸರ್ ನಾನು ಮೈಸೂರಿಂದ ಮಾಡ್ತಾ ಇರೋದು, ನೀವು ಕೆಲವೊಂದು ಪೋಸ್ಟ್ ಹಾಕಿದ್ರಲ್ಲ ಅಮ್ಮ ಮಗಳದ, ಅವ್ರ ಅಮ್ಮನ ನೋಡಿದೆ ಸರ್, ಇಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದಾರೆ, ಮೈಸೂರು ಅಗ್ರಹಾರದಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದಾರೆ ಸರ್, ಬನ್ನಿ ಬೇಗ ಅಂತ ಹೇಳ್ತಾನೆ. ಹೌದಾ ಬರ್ತೀನಿ ನಾನು ಬೇಗ ಅಂತ ಹೇಳ್ತಾ ಇರ್ತಾನೆ. ಏನಾಯ್ತು ಅಂತ ಮನೆಯವರೆಲ್ಲ ಕೇಳ್ತಾ ಇರ್ತಾರೆ. ಅತ್ತೆ ಈ ಥರ ಸಿಕ್ಕಿದಾರಂತೆ ಅಂತ ಹೇಳ್ತಾ ಇರ್ತಾನೆ. ಎಲ್ಲರಿಗೂ ಫುಲ್ ಖುಷಿ ಆಗುತ್ತೆ. ಹೋಗೋ ಬೇಗ ಕರ್ಕೊಬೋಗು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ ನಾನು ಸಿಹಿ ಮಾಡೋಣ ಅಂತ ಕೇಳ್ತಾ ಇರ್ತಾಳೆ. ಓ ಇದೊಂದು ಮಾಡಿ, ಇದಕ್ಕೇನು ಕಮ್ಮಿ ಇಲ್ಲ, ನಾವು ಮನೆಯವ್ರು ಇದೀವಲ್ಲ, ನೀನೇ ಬೇಡ ಅಂತ ಅಜ್ಜಿ ಬೈತಾ ಇರ್ತಾಳೆ. ಆಗ ಅಜಿತ್ ಇದಕ್ಕೆ ಹೇಳಿದೀನಿ ಜಾಸ್ತಿ ಉತ್ಸಾಹ ಪಡಬೇಡ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ನಡಿ ಅಂತ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅವಾಗ ಸತ್ಯಣ್ಣ ಹೇಳ್ತಾನೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಬಿಡಿ ಸತ್ಯಣ್ಣ ನನಗೆ ಅಭ್ಯಾಸ ಆಗಿದೆ ಅಂತ ಹೇಳ್ತಾಳೆ. ಅಂಗಡಿ ಹತ್ರ ಎಲ್ಲರೂ ಬರ್ತಾರೆ. ಅವಾಗ ದೇವಿಯಾನಿ ಬಂದುಬಿಟ್ಟು ಅಶ್ವಿನಿಗೆ ಕಾಲ್ ಮಾಡ್ತಾಳೆ. ಈ ಕಡೆ ಅಜಿತ್ ಹೊರಟಾಯ್ತು ಅಂದಾಗ ಈ ಕಡೆ ಬೇಟೆಗಾರರು ಸಹ ಹೊರಟಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ. ನಗಾಡ್ಕೊಂಡಾಗ ಇಬ್ಬರು ಫೋನ್ ಇಡ್ತಾರೆ. ಅವಾಗ ಅಂಗಡಿಗೆ ಅಂತ ಬಂದಿರ್ತಾರೆ ಭೂಮಿ ಎಲ್ಲರೂ. ಮತ್ತೆ ಇವನು ಫೋನ್ ಮಾಡ್ತಾ ಇರ್ತಾನೆ. ಆಗ ಕಾನ್ಸ್ಟೇಬಲ್ ಯಾರು ಮಾಡ್ತಾ ಇರೋದು ಅಂದಾಗ ಅಯ್ಯೋ ಅಣ್ಣ ಬೆಳಗಿಂದ ಇವನೊಬ್ಬ ತಲೆ ತಿಂತಾನೆ ಸಿಂಗ್ಲಿಕ್ಕೆ ಅಂತ ಬೈತಾ ಇರ್ತಾಳೆ. ಕೊಡು ನಾನು ಮಾತಾಡ್ತೀನಿ ಅಂತ ಫೋನ್ ಇಸ್ಕೊತಾನೆ. ಅವಾಗ ಕಾನ್ಸ್ಟೇಬಲ್ ಯಾರೋ ಮಾತಾಡ್ತಾ ಇರೋದು ಅಂದಾಗ ಭೂಮಿ ಇಲ್ವಾ ಸರ್ ಅಂತ ಹೇಳ್ತಾ ಇರ್ತಾನೆ. ಏಕೆ ಆಕಾಶ್ ಬೇಡವ ನಿನಗೆ, ನನ್ನ ಮಗನೇ ರುಬ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸರ್ ನಾನು ಮಲ್ಲಿಗೆ ಲಾಡ್ಜ್ ಓನರು, ನಮಗೆ ಕಜಾಯ ಬೇಕಿತ್ತು, ಅವ್ರು ಕಜಾಯ ಅಂದರೆ ತುಂಬ ಫೇಮಸ್ಸು, ಅದಕ್ಕೆ ಕಾಲ್ ಮಾಡಿದ್ವಿ ಅಂತ ಹೇಳ್ತಾ ಇರ್ತಾನೆ. ಓ ಹೌದಾ, ಹಾಗಾದರೆ ಭೂಮಿ ಇವರು ಅವನೆಲ್ಲ ಮಾತಾಡು ಅಂತ ಕೊಡ್ತಾನೆ. ಹಾಂ ಹೇಳಿ ಸರ್ ಅಂತ ಅಂದಾಗ ಮಲ್ಲಿಗೆ ಲಾಡ್ಜ್ ಓನರಮ್ಮ ಮಾತಾಡ್ತಾ ಇರೋದು, ನಮಗೆ ಡೈಲಿ 100 ಕಜಾಯ ಬೇಕು ಕಣಮ್ಮ, ತುಂಬ ಫೇಮಸ್ ಆಗಿಬಿಟ್ಟಿದೆ, ಇವತ್ತು 4 ಗಂಟೆಗೆ ತೊಗೊಬಾ ಅಂತ ಹೇಳ್ತಾನೆ. ಎಲ್ಲಿಗೆ ಬರಬೇಕು ಅಡ್ರೆಸ್ ಕೊಡಿ ಅಂದಾಗ ನಿಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ಇದೆ ಕಣಮ್ಮ, ನಿಮ್ಮ ಅಂಗಡಿಯಿಂದ ಬಂದು ಅಲ್ಲಿಗೆ ಕೊಡಿ ಆಯಿತಾ, ಮಿಸ್ ಮಾಡಬೇಡಿ ಅಂತ ಹೇಳ್ತಾನೆ. ಓ ಅಂತ ಹೇಳ್ತಾಳೆ. ಅವಾಗ ಫುಲ್ ಖುಷಿ ಆಗುತ್ತೆ. ಹೊಡೆದ್ರಲ್ಲ ಲಾಟ್ರಿ ಅಂತ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾನೆ. ಹ್ಞೂ ಅಣ್ಣ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.